ನಮಸ್ತೆ. ನಮಸ್ತೆ ಸರ್. ಕೆನೆಟಿಕ್ ಈಲುನೋ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್. ಸರ್ ಈಗ ಆಕ್ಚುಲಿ ಕೈನೆಟಿಕ್ ಗ್ರೀನ್ ಅಂತ ಇದ್ರ ಗಾಡಿ ಹೆಸರು. ಓಕೆ. ಆಕ್ಚುಲಿ ನೀವು ಮುಂಚೆ ಕೈನೆಟಿಕ್ ಹೋಂಡಾ ಎಲ್ಲ ಕೇಳಿದಿರಲ್ಲ, ಸೊ ಅದೇ ಕಂಪನಿಯ ಗಾಡಿ. ನಿಮಗೆ ಈ ಲೂನಾ, ಆಮೇಲೆ ಲೂನಾ ಗಾಡಿ ಕೇಳಿದ್ದೀರಾ? ಲೂನಾ ಗಾಡಿ ಇದೆಯಲ್ಲ, ಮುಂಚೆ ಎಲ್ಲ ಪೆಡಲ್ ಇತ್ತು ಲೂನಾ, ಅದೇ ಥರದ್ದು ಈ ಲೂನಾ ಅಂದರೆ ಎಲೆಕ್ಟ್ರಿಕ್ ಲೂನಾ ಅಂತ. ಇದು ಪ್ಯೂರ್ಲಿ ಎಲೆಕ್ಟ್ರಿಕ್ ಗಾಡಿ. ಸೊ ಈ ಗಾಡಿನಲ್ಲಿ ನಿಮಗೆ ನೋಡ್ಬೋದು, ನಿಮಗೆ ಟೋಟಲ್ ಲೂನಾ ಗಾಡಿ ಈ ಥರ ಅದೇ ಥರ ಇದೆ. ನಿಮಗೆ 16 ಇಂಚಸ್ ವೀಲ್ ಸೈಜ್ ಬರುತ್ತೆ, 16 ಇಂಚಸ್ ವೀಲ್ ಸೈಜ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಫ್ರಂಟಲ್ಲಿ ಆಲೋಜನ್ ಬಲ್ಬ್ ಬರುತ್ತೆ, ನಿಮ್ಗೆ ಯಾವುದೇ ರೀತಿ LED ಬರೋದಿಲ್ಲ, ಮತ್ತು ಲೆಫ್ಟ್ ಇಂಡಿಕೇಟರ್ ರೈಟ್ ಇಂಡಿಕೇಟರ್ಸ್ ಬರುತ್ತೆ. ಇನ್ನು ಈ ಗಾಡೀಲಿ ಎಸ್ಪೆಷಲಿ ಇದು ಬ್ರೇಕ್ ಕಾಂಬಿ ಬ್ರೇಕ್ ಸಿಸ್ಟಮ್ ಅಂದರೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ಹಿಡಿದ್ರೆ ಫ್ರಂಟ್ ಟು ಬ್ಯಾಕ್ ಎರಡೂ ಹಿಡಿಯುತ್ತೆ. ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಕಾಂಬಿ ಬ್ರೇಕ್ ಇರೋದ್ರಿಂದ. ಇಲ್ಲ ಡಿಸ್ಕ್ ಇಲ್ಲ, ಡಿಸ್ಕ್ ಇಲ್ಲ, ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಇಲ್ಲ. ನಿಮಗೆ ಮಾಮೂಲಿ ಡ್ರಮ್ ಬ್ರೇಕ್ ಸಿಗುತ್ತೆ. ಇದು ಬ್ಯಾಕ್ ಸೈಡ್ ಡ್ರಮ್ ಬ್ರೇಕ್ ಅಲ್ಲ? ಬ್ಯಾಕ್ ಸೈಡ್ ಡ್ರಮ್ ಬೇಕು. ಆಮೇಲೆ ಇನ್ನೊಂದೇನಾದ್ರೆ ನಿಮಗೆ ಇದು ಮಿಡ್ ಮೋಟರು, ಅಂದರೆ ಮಿಡ್ ಡ್ರೈವ್ ಮೋಟರು, ಚೈನ್ ಕನೆಕ್ಟ್ ಆಗಿರುತ್ತೆ ವೀಲ್ಗೆ. ಓಕೆ, ಇದು ಚೈನು? ಚೈನು. ಅಲ್ಲಿದೆ. ಹಾಂ, ಓಕೆ. ಸೊ ಇದು ಬೇರೆ ವೆಹಿಕಲ್ಗೆಲ್ಲ ಇದು ಬೆಲ್ಟ್ ಬರುತ್ತೆ? ಹೌದೌದು, ಬೇರೆ ವೆಹಿಕಲ್ಗೆಲ್ಲ ಬೆಲ್ಟ್ ಇರುತ್ತೆ. ಸೊ ಅದು ಕಂಪೇರ್ ಮಾಡಿದಾಗ ಚೈನ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ಮಧ್ಯದಲ್ಲಿ ಪ್ರಾಬ್ಲಮ್ಸ್ ಬರಲ್ಲ, ಎಲ್ಲೂ ಕಟ್ಟಾಗಲ್ಲ. ಆಮೇಲೆ ಇನ್ನೊಂದೇನಂದರೆ ಇದರಲ್ಲಿ 2 kW ಬ್ಯಾಟ್ರಿ ಯೂಸ್ ಮಾಡಿರ್ತಾರೆ. ಸೊ ಇದ್ರ ಬ್ಯಾಟ್ರಿ ಬಂದು ಇಲ್ಲಿರುತ್ತೆ, ರಿಮೂವಬಲ್ ಬ್ಯಾಟ್ರಿ. ಅದಕ್ಕಿಂತ ಮುಂಚೆ ಮೋಟ್ರ್ ಬಗ್ಗೆ ಹೇಳೋದಾದರೆ, ಮೋಟ್ರ್ ಬಂದು 1.2 kW ಮೋಟ್ರ್ ಬರುತ್ತೆ. ಸೊ ಮೋಟ್ರು ನಿಮಗೆ ಅಷ್ಟು. ಮತ್ತು ಅದು ಬಿಟ್ಟರೆ ಇದರಲ್ಲಿ ಬ್ಯಾಟ್ರಿನಲ್ಲಿ ನಿಮ್ಗೆ ಇನ್ನೊಂದು ಪ್ಲಸ್ ಏನಪ್ಪ ಅಂತಂದರೆ, ಇದನ್ನು ರಿಮೂವ್ ಮಾಡ್ಕೊಂಡು ಹೋಗಿ ಚಾರ್ಜ್ ಮಾಡ್ಕೋಬೋದು. ಹೆಂಗೆ ಅಂತಂದರೆ, ನೀವು ಯಾವುದೋ ಫಸ್ಟ್ ಫ್ಲೋರಲ್ಲಿ ಇರುತ್ತಲ್ಲ, ಕೀ ಇಲ್ಲಿರುತ್ತೆ, ಇದನ್ನು ಓಪನ್ ಮಾಡಬೇಕು. ಇದು ಓಪನ್ ಮಾಡಿಬಿಟ್ರೆ ನಿಮಗೆ ಇದು ಬ್ಯಾಟ್ರಿ. ಸೊ ಲಿಥಿಯಂ ಅಯಾನ್ ಬ್ಯಾಟ್ರಿ, 2 kW ಬ್ಯಾಟ್ರಿ. ಇದು ಚಾರ್ಜಿಂಗ್ ಇಲ್ಲಿ ಹೊರಗಡೆ ಎಲ್ಲಿ ಮಾಡೋದು? ಸೊ ಚಾರ್ಜಿಂಗ್ ಇಲ್ಲಿ ನೋಡಿ, ಇಲ್ಲಿ ಮಾಡ್ಬೋದು. ಓಕೆ. ಇದು ಚಾರ್ಜಿಂಗ್ ಪಾಯಿಂಟು. ಹೌದು. ಔಟ್ಸೈಡ್ ಮಾಡೋದ್ರೆ ಇಲ್ಲಿ ಇದು ಚಾರ್ಜರ್ ತೋರ್ಬಿಡಿ ಸರ್ ಹಾಗೆ. ಓಕೆ, ಇದು 15 amps ಇದು ಚಾರ್ಜರು. ಸೊ ಇದನ್ನ ನೀವು ಎಲ್ಲಿ ಮಾಡ್ಕೋಬೇಕಪ್ಪ ಚಾರ್ಜಿಂಗ್ ಅಂತಂದ್ರೆ 15 amps ಸಾಕೆಟ್ ಬರುತ್ತಲ್ಲ. ಓಕೆ. ಸೊ 15 amps ಸಾಕೆಟಲ್ಲಿ ಮಾಡ್ಕೋಬೇಕಾಗುತ್ತೆ. ಓಕೆ. AH ಇರೋ ಕಡೆ. ಅದು ಬಿಟ್ಟರೆ ನಿಮಗೆ ಚಾರ್ಜರ್ ತುಂಬ ಸಿಂಪಲ್ ಆಗಿದೆ, ತುಂಬ ಹೆವಿ ಅಂತ ಏನಿಲ್ಲ. ಇದು ಬಂದು ನಿಮಗೆ ಏನು ನೋಡ್ತಾ ಇದೆ, ಇದು ಕನೆಕ್ಟ್ರು. ಸೊ ಇದೇನು ಕನೆಕ್ಟರ್ ಅಂದರೆ, ಆ್ಯಕ್ಚುಲಿ ಇದಿಲ್ಲ ಅಂದರೆ ನೀವು ಯೂಶಲಿ ಇದು ಮನೇಲಿ ಮಾಡೋಕ್ಕಂತ ಕನೆಕ್ಟ್ ಮಾಡೋದು. ಇದು ರಿಮೂವ್ ಮಾಡಿಬಿಟ್ಟು ಇಲ್ಲಿ ಹಾಕಿದ್ರೆ ಚಾರ್ಜ್ ಆಗುತ್ತೆ. ಓಕೆ. ಇಲ್ಲಿ ಔಟ್ಸೈಡ್ ಮಾಡೋದಾದ್ರೆ ಔಟ್ಸೈಡ್ ಪಾಯಿಂಟ್ ಅಲ್ಲಿ ಮಾಡೋದು ಆಲ್ರೆಡಿ ನಾನು ಕನೆಕ್ಟ್ ಮಾಡಿದ್ದೀನಿ. ಓಕೆ. ಇದು ಏನಂದ್ರೆ ಜಸ್ಟ್ ಕನೆಕ್ಟ್ರು, ಇದು ಎಕ್ಸ್ಟ್ರಾ ಮನೇಲಿ ಮಾಡೋದಾದ್ರೆ. ಈ ಬ್ಯಾಟ್ರಿನ ರಿಮೂವ್ ಮಾಡೋದು ಹೇಳೋದಲ್ಲ. ಸೊ ಇದು ಆಕ್ಚುಲಿ ಇಲ್ಲಿ ಗ್ರೀನ್ ಮತ್ತೆ ರೆಡ್ ಇರುತ್ತೆ. ರೆಡ್ ಇದ್ರೆ ಲಾಕ್ ಆದಂಗೆ, ಗ್ರೀನ್ ಇದ್ರೆ ಓಪನ್ ಆಗುತ್ತೆ. ಸೊ ಓಪನ್ ಆದ್ಮೇಲೆ ಇದು ಪುಷ್ ಮಾಡಿ ತೆಗಿಬೇಕು. ಸೊ ತೆಗೆದ್ನ ಇದು ತುಂಬಾ ಹೆವಿ ಇರುತ್ತೆ ಬ್ಯಾಟ್ರಿ. ನಿಮಗೆ ಬೇಕಂದ್ರೆ ಮನೇಲಿ ಚಾರ್ಜ್ ಮಾಡ್ಕೋಬಹುದು. ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇರ್ತಾರಲ್ಲ, ಎತ್ಬಿಡಿ ಸರ್ ಅವ್ರಿಗೆ. ತುಂಬಾ ಹೆವಿ ಇದೆಯಲ್ಲ? ತುಂಬಾ ಹೆವಿ ಇದೆ ಇದು. ಓಕೆ. ಈ ಥರ ಇರುತ್ತೆ. ನಿಮಗೆ ಇದರಲ್ಲಿ ಈ ಥರ ಕನೆಕ್ಟ್ ಮಾಡಿಕೊಂಡು ಈ ಥರ ಹಾಕೊಂಡು ಚಾರ್ಜ್ ಮಾಡ್ಕೋಬೋದು. ಓಕೆ. ಇದು ಅಕಸ್ಮಾತ್ ಬ್ಯಾಟ್ರಿ ಖಾಲಿ ಆದರೂ ಅಕಸ್ಮಾತ್ ಅಲ್ಲೆಲ್ಲರೂ ಕರೆಂಟ್ ಇಲ್ಲ ತಂದು ಮನೇಲಿ ಮಾಡ್ಕೊಂಡು ಹೋಗ್ಬೋದು. ಹೌದೌದು. ಆ್ಯಕ್ಚುಲಿ ಇದರಲ್ಲಿ ಅದೇ ಪ್ಲಸ್ ಪಾಯಿಂಟ್. ನಿಮ್ಗೆ ಆ್ಯಕ್ಚುಲಿ ಯೂಶಲಿ ಏನಾಗುತ್ತೆ, ನನಗೆ ಬ್ಯಾಟ್ರಿ ಖಾಲಿ ಆಗ್ಬಿಡ್ತು, ಮಧ್ಯದಲ್ಲಿ ತಳ್ಕೊಂಡು ಹೋಗಬೇಕು ಅಥವಾ ಈ ಗಾಡಿನ ಎಳ್ಕೊಂಡು ಹೋಗಬೇಕು, ಈ ಥರದ್ದೆಲ್ಲ ಸಮಸ್ಯೆ ಬರೋದಿಲ್ಲ. ಆ ಥರ ಏನೋ ಸಮಸ್ಯೆ ಬಂದರೆ ಯೂಶಲಿ ನೋಡ್ಕೋಬೇಕು, ಡಿಸ್ಪ್ಲೇನಲ್ಲೇ ಎಲ್ಲ ಇರುತ್ತೆ, ನೋಡಿಕೊಂಡು ನೀವು ಅದನ್ನು ಚಾರ್ಜ್ ಮಾಡ್ಕೋಬೇಕಾಗುತ್ತೆ. ಹಂಗೆ ಇಡ್ಬೋದಲ್ಲ ಸರ್ ಈಸಿಯಾಗಿ? ಈಗ ನೋಡಿ, ಇದನ್ನ ಮತ್ತೆ ಒಳಗಡೆ ಇಟ್ಬಿಟ್ರಾಯ್ತು. ಹಾಗೆ ಇಟ್ಬಿಟ್ರೆ ನೋಡಿ ಈಸಿ. ಬಟ್ ಬ್ಯಾಟ್ರಿ ತುಂಬ ಹೆವಿ ಇದೆ. ಲಿಥಿಯಂ ಅಯಾನಲ್ವಾ, ಎತ್ತಕ್ಕಾಗಲ್ಲ ನೋಡಿ, ಹೆವಿ ಇದೆ, ತುಂಬ ಹೆವಿ ಇದೆ. ಬಟ್ ಹುಷಾರೇ ಹ್ಯಾಂಡಲ್ ಮಾಡಬೇಕು. ಚಿಕ್ಕ ಮಕ್ಕಳಿಗೆ ಕೊಡಬಾರ್ದು, ದೊಡ್ಡವ್ರು ಮಾತ್ರ ಮಾಡಬೇಕು. ಓಕೆ. ನೋಡಿ ಜಸ್ಟ್ ಇದು ಕನೆಕ್ಟ್ ಮಾಡಿದೆ. ಇದು ಗಾಡೀಲಿ ನೋಡಿ, ಇದು ಇಲ್ಲಿಗ ಇದು ಗಾಡಿಯಿಂದ ಇಲ್ಲಿ ಈ ಪೋರ್ಟಲ್ಲಿ ಚಾರ್ಜ್ ಮಾಡಬೇಕು. ಓಕೆ. ಇದು ಮನೇಲಿ ಮಾಡಿದ್ರೆ ಆ ಥರ. ಇದರಲ್ಲಿ ಒಂದು ಸೀಟ್ ಬರೋದಿಲ್ಲ. ಓಕೆ. ಡಬಲ್ ಸೀಟ್ ಬರುತ್ತೆ. ಬೇಕು ಅಂದರೆ ಈ ಸೀಟ್ನ ತೆಗೆದುಬಿಟ್ಟು ನೀವೇನಾದರೂ ಇಟ್ಕೊಂಡು ಹೋಗ್ಬೋದು, ಲಗೇಜ್ ಮಾಡ್ಕೋಬೋದು. ಹೌದು. ಈಗ ಎಕ್ಸೆಲ್ ಸೂಪರ್ ಎಲ್ಲ ಬರುತ್ತಲ್ಲ, ಸೊ ಆ ಥರ. ಇನ್ನು ಇದು ಸರ್ ಲೆಗ್ ಸ್ಪೇಸ್. ಲೆಗ್ ಸ್ಪೇಸು ಅಷ್ಟೇ, ನಿಮಗೆ ಆರಾಮಾಗಿ ಕಾಲು ಇಟ್ಕೊಂಡು ಹೋಗ್ಬೋದು. ಒಂದು. ಎರಡನೇದಾಗಿ ಲಗೇಜ್ ಇಟ್ಕೊಂಡು ಹೋಗ್ಬೋದು, ಸಿಲಿಂಡರ್ ಇಟ್ಕೊಂಡು ಹೋಗ್ಬೋದು, ಆಲಿಂಗ್ ಕ್ಯಾನ್ ಇಟ್ಕೋಬೋದು, ಮತ್ತು ನೀರು ಬಾಟ್ಲ್ ಇಟ್ಕೋಬೋದು, ಸಬ್ಬೆ ಇಟ್ಕೋಬೋದು, ಮತ್ತು ದನಿನ ಮೇವು ಇಟ್ಕೋಬೋದು, ಮತ್ತು ಏನೋ ಬೂಸಗಳು, ಹಿಂಡಿ ಆ ಥರದ್ದೆಲ್ಲ ಇಟ್ಕೊಂಡು ಹೋಗ್ಬೋದು. ಒಂದು. ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ ನಿಮಗೆ ಪ್ಲಸ್ ಪಾಯಿಂಟು, ನೀವು ಗಾಡಿನ ಮಕ್ಕಳ ಜೊತೆ ಕೂರಿಸ್ಕೊಂಡಿರ್ತೀರ, ಅವರೆಲ್ಲ ಎಕ್ಸೈಟರ್ ಮಾಡಿಬಿಟ್ರೆ ಎಷ್ಟೋ ಕಡೆ ಆಕ್ಸಿಡೆಂಟ್ ಆಗಿರೋ ನಿದರ್ಶನ ನಾವು ನೋಡಿರ್ತೀವಿ. ಇನ್ನು ಡಿಸ್ಪ್ಲೇ ಬಗ್ಗೆ ಏನಾಯಿತು, ಈಗ ಡಿಸ್ಪ್ಲೇ ಬಗ್ಗೆ ಮೊದಲು ನೋಡಿ. ಡಿಸ್ಪ್ಲೇ ಒಂದು ಚಿಕ್ಕ ಡಿಸ್ಪ್ಲೇ, ತುಂಬ ಏನು ದೊಡ್ಡದಂತಲ್ಲ. ಇದರಲ್ಲಿ ನಿಮಗೆ ನೋಡ್ತಾ ಇರಲ್ಲ, ಇದು ಬಂದು ಬ್ಯಾಟ್ರಿ ಎಷ್ಟಿದೆ ಅಂತ. ಓಕೆ. ಸೊ ಈ ಪಾಯಿಂಟ್ ಕಡಿಮೆ ಆದಂಗೆ ಆದಮೇಲೆ ಬ್ಯಾಟ್ರಿ ಪರ್ಸೆಂಟೇಜ್ ಕಡಿಮೆ ಆಗಿರುತ್ತೆ. ಎಷ್ಟು ಮೋಡ್ ಇರುತ್ತೆ ಇದರಲ್ಲಿ? 3 ಮೋಡ್ ಇರುತ್ತೆ. ಓಕೆ. ಇಲ್ಲಿ ನೋಡಿ, ಒಂದು ಲೋ ಮೋಡಲ್ಲಿ ಫುಲ್ ಚಾರ್ಜ್ ಆದರೆ 120 km ಹೋಗುತ್ತೆ. 120 km. ಸೊ ಮಧ್ಯಮ ಅಂದರೆ ಮಿಡ್ ಮೋಡು 105 km. ಸೊ ಫುಲ್ ಚಾರ್ಜ್ ಇದ್ದರೆ ಇದು ಬಂದು 91 km. ಸೊ ಫುಲ್ ಚಾರ್ಜ್ ಇದ್ದರೆ ಸೊ ಇಷ್ಟು ಬರುತ್ತೆ. ಬಟ್ ಇದರಲ್ಲಿ ಇನ್ನೊಂದು ಏನಂದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಇದರಲ್ಲಿ. ಸೊ ಹಿಂದೆ ಮುಂದೆ ಆಗುತ್ತೆ, ಬಟ್ ಇಷ್ಟು ರೇಂಜ್ ಬರುತ್ತೆ.
ಇನ್ನು ಇದು ಬಂದು ಟ್ರಿಪ್ ಎಷ್ಟು ಹೋಗುತ್ತೆ ಅದು ತೋರಿಸುತ್ತೆ. ನೋಡಿ ಕೈನೆಟಿಕ್ ಗ್ರೀನ್ ಅಂತ ಸಿಂಬಲ್ ಇದೆ. ಇದು ಎಷ್ಟು ಮೋಡಲ್ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ತೋರಿಸುತ್ತೆ. ಇನ್ನು ಇದರಲ್ಲಿ ರಿವರ್ಸ್ ಇದೆಯಾ? ರಿವರ್ಸ್ ಇಲ್ಲ ಸರ್, ರಿವರ್ಸ್ ಒಂದಿಲ್ಲ ಇದರಲ್ಲಿ, ರಿವರ್ಸ್ ಇಲ್ಲ. ಮತ್ತು ಅದು ಬಿಟ್ಟರೆ ಆ್ಯಂಟಿ ಥೆಫ್ಟ್ ಅಲಾರ್ಮ್ ಇಲ್ಲ, ಯಾಕೆಂದರೆ ಇದು ರಿಮೋಟ್ ಕೀ ಅಲ್ಲ, ಇದು ಕೀ ಹಾಕೊಂಡೇ ಓಡಿಸ್ಬೇಕು. ಇದು ಅದೇ ಯಾವುದೇ ರೀತಿ ರಿಮೋಟು ಸೆನ್ಸಾರು ಈ ಥರದ್ದೆಲ್ಲ ಏನಿಲ್ಲ ಇದರಲ್ಲಿ. ಆಮೇಲೆ ಇನ್ನೊಂದು ಅದರಲ್ಲೆಲ್ಲ ಕೆಲವು ಸರಿ ಸಮಸ್ಯೆನೂ ಬರ್ಬೋದು, ಯಾಕಂದರೆ ಆಫ್ ಆಗೋಂಥದ್ದು ಏನಾಗುತ್ತೆ. ಇನ್ನು ಇದು ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಏನು ಇದೆಯಾ? ಅದನ್ನೇ ಹೇಳಕ್ಕೆ ಹೋಗ್ತಾ ಇದ್ದೀನಿ ನಿಮಗೆ. ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬಂದು ತುಂಬ ಇಂಪಾರ್ಟೆಂಟು. ನೋಡಿ ಇವಾಗ ನಾನು ಗಾಡಿ ಆನ್ ಆಗಿದೆ, ಸೈಡ್ ಸ್ಟ್ಯಾಂಡ್ ಹಾಕಿದ್ದೀನಿ, ಗಾಡಿ ಮೂವ್ ಆಗಲ್ಲ. ಅಷ್ಟು ಕೊಟ್ಟು ಎಕ್ಸಿಲೇಟರ್ ಮಾಡ್ತೀನಿ, ಮೂವ್ ಆಗ್ತಿಲ್ಲ. ಬಟ್ ಅದೇ ಸೈಡ್ ಸ್ಟ್ಯಾಂಡ್ ತೆಗಿತೀನಿ ನೋಡಿ ಇವಾಗ. ಎಸ್, ಮೂವ್ ಆಯಿತು. ಸೊ ಇದು ಭಾಳ ಯೂಸ್ ಆಗುತ್ತೆ, ಏಕೆಂದರೆ ಇದು ಸುಮ್ಮನೆ ಸಣ್ಣ ವಿಚಾರ ಆದ್ರೂ ಇದು ಭಾಳ ಯೂಸ್ ಆಗುತ್ತೆ. ಯಾಕೆಂದರೆ ಗಾಡಿಗಳನ್ನ ನಾವು ನಿಲ್ಲಿಸಿ ಮಕ್ಕಳನ್ನ ಹತ್ತಿಸ್ಕೋಬೇಕಾದ್ರೆ ಅಥವಾ ಏನೋ ಒಂದು ಮಕ್ಕಳುಗಳು ಗೊತ್ತಿಲ್ಲ ಹಿಂಗೆ ಹತ್ಬಿಟ್ಟು ಹಿಂಗೆ ಎಕ್ಸಿಲೇಟರ್ ಮಾಡ್ತವೆ. ಸೊ ಎಷ್ಟೊಂದು ಸಲ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಅಂಥ ಟೈಮಲ್ಲಿ ಸೈಡ್ ಸ್ಟ್ಯಾಂಡ್ ಅನ್ನೋದು ತುಂಬ ಯೂಸ್ ಆಗುತ್ತೆ. ಸೊ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇರೋದ್ರಿಂದ ನೀವು ಗಾಡಿನ ನಿಲ್ಲಿಸಿ ಮಕ್ಕಳನ್ನ ಹತ್ತಿಸ್ಕೋಬೇಕಾದ್ರೆ ಏನೇ ಮಾಡಬೇಕಾದ್ರೂ ಸೈಡ್ ಸ್ಟ್ಯಾಂಡ್ನ ಹಾಕ್ಕೊಂಡು ತೆಗೆಯೋದು ಒಳ್ಳೆಯದು. ಓಕೆ, ಸೆಂಟ್ರ್ ಸ್ಟ್ಯಾಂಡು ಇದೆ, ಇದಕ್ಕೆ ಸೆಂಟರ್ ಸ್ಟ್ಯಾಂಡು ಇದೆ. ಇನ್ನು ಸ್ಯಾರಿ ಗಾರ್ಡು, ಅದು ಬಿಟ್ಟರೆ ಲೇಡೀಸ್ ಕೂತ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಸ್ಯಾರಿ ಗಾರ್ಡ್ ಇದೆ. ಸೊ ಸ್ಯಾರಿ ಗಾರ್ಡ್ ಸಿಗುತ್ತೆ. ಮತ್ತು ಅದು ಬಿಟ್ಟರೆ ಪಿಲಿಯನ್ ರೈಡರ್ಗೆ ಎರಡೂ ಸೈಡು ಫುಟ್ ರೆಸ್ಟ್ ಇದೆ, ಸಫಿಷಿಯೆಂಟ್ ಇದೆ. ಈಗ ಒಂದು ಸೈಡ್ ಕೆಲವು ಗಾಡಿಗಳಲ್ಲಿ ಒಂದು ಸೈಡ್ ಮಾತ್ರ ಈ ಥರ ದೊಡ್ಡದಾಗಿರುತ್ತೆ, ಇನ್ನೊಂದು ಸೈಡ್ ಚಿಕ್ಕದಾಗಿರುತ್ತೆ. ಬಟ್ ಇದರಲ್ಲಿ ಏನಂದರೆ ಎರಡೂ ಸೈಡ್ ಇದೇ ಥರನೇ ಇದೆ. ಸೊ ಹಂಗಾಗಿ ನಿಮಗೆ ಕಂಫರ್ಟಬಲಾಗಿ ಸೀಟು ಕೂತ್ಕೋಬೋದು. ಇದು ಗ್ರಾಬ್ ಹ್ಯಾಂಡಲ್ ನೋಡಿ, ಗ್ರಾಬ್ ಹ್ಯಾಂಡಲ್ ಇದೆಯಲ್ಲ, ಇದು ಮಾತ್ರ ತುಂಬ ಹೆವಿ ಇದೆ. ಎಷ್ಟೋ ಒಂದು ಗಾಡಿನಲ್ಲಿ ಇದನ್ನು ಹಿಂಗೆ ಎತ್ತಿ ಗಾಡಿನ ಲಿಫ್ಟ್ ಮಾಡಬೇಕು ಅಂತಂದರೆ ಸೊ ಇದು ಅಲ್ಲಾಡುತ್ತೆ, ಅಂದರೆ ಅಷ್ಟು ಶೇಕ್ ಆಗುತ್ತೆ. ಬಟ್ ಇದು ಯಾವುದೇ ರೀತಿ ಶೇಕ್ ಆಗಲ್ಲ, ಇದು ತುಂಬ ಹೆವಿ ಇದೆ ಗ್ರಾಬ್ ಹ್ಯಾಂಡಲು. ಆಮೇಲೆ ಇನ್ನೊಂದು ಈ ಸೀಟ್ನ ರಿಮೂವ್ ಮಾಡ್ಕೊಂಡು ಏನಾದರೂ ಲಗೇಜ್ನ ಕ್ಯಾರಿ ಮಾಡ್ಬೋದು, ಅದೊಂದು ಪ್ಲಸ್ ಇದೆ. ಇನ್ನು ಈ ಗಾಡಿ Pro X3 ಅಂತ ಮಾಡೆಲು. ಇನ್ನು ಚೈನು ಹೇಳಿದೆ ಯಾವಾಗಲೇ. ಓಕೆ, ಮುಂದ್ಗಡೆ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನು, ಬ್ಯಾಕ್ ಸೈಡು ಕಾಯಿಲ್ ಸಸ್ಪೆನ್ಷನು, ಎರಡು ಡ್ಯುಯಲ್ ಸಸ್ಪೆನ್ಷನ್ಸ್ ಇರುತ್ತೆ. ಓಕೆ ಸ್ನೇಹಿತರೆ, ಈಗ ನೀವು ಗಾಡಿ ನೋಡಿದ್ರಿ. ಸೊ ಗಾಡಿಯನ್ನು ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ. ವಾರಂಟಿ ತುಂಬ ಇಂಪಾರ್ಟೆಂಟ್. ಯಾವುದೇ ಒಂದು ಗಾಡಿ ತೊಗೊಂಡ್ರೆ ವಾರಂಟಿ ಇಂಪಾರ್ಟೆಂಟು. ವಾರಂಟಿ ಎಷ್ಟಪ್ಪ ಅಂತಂದರೆ ನಿಮಗೆ ಏನು ನಾನು ಮೋಟ್ರ್ ಹೇಳೋದು, ಮೋಟ್ರು ಮತ್ತು ಬ್ಯಾಟ್ರಿ ಮತ್ತು ಕಂಟ್ರೋಲರು, ಇವು ಮೂರು ಸೇರಿ ನಿಮಗೆ 3 ವರ್ಷ ವಾರಂಟಿ ಸಿಗುತ್ತಂತೆ. ಸೊ 3 ವರ್ಷದೊಳಗೂ ಏನೇ ಆದ್ರೂ ನಿಮಗೆ ರಿಪೇರಿ ಮಾಡಿಕೊಡ್ತಾರೆ ಅಥವಾ ವಾರಂಟಿ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನು ಚಾರ್ಜರ್ ಅಂತ ಹೇಳೋದು, ಆ ಚಾರ್ಜರ್ ಬಂದು ನಿಮಗೆ 1 ಇಯರ್ ವಾರಂಟಿ ಕೊಡ್ತಾರೆ. ಸೊ ಈ ಚಾರ್ಜರ್ ಇದೆಯಲ್ಲ, ಇದು 1 ಇಯರ್ ವಾರಂಟಿ ಕೊಡ್ತಾರೆ ಯೂಶಲಿ. ಯಾಕೆ ಅದು ಕಡಿಮೆ ವಾರಂಟಿ ಕೊಡ್ತಾರೆ ಅಂದರೆ ನಿಮ್ಮ ಪವರ್ ವ್ಯತ್ಯಾಸ ಇದ್ರೂ ಚಾರ್ಜರ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಪವರ್ ಕರೆಕ್ಟಾಗಿತ್ತು ಅಂದರೆ ಯೂಶಲಿ ಏನೂ ಆಗೋದೇ ಇಲ್ಲ ಅದು ಚಾರ್ಜರು. ಸೊ ಇದಿಷ್ಟು ವಾರಂಟಿ. ಗಾಡಿ ನೋಡಿದ್ವಲ್ಲ, ಈ ಗಾಡಿ ನೋಡಿದ್ಮೇಲೆ ಪ್ರೈಸ್ ಎಷ್ಟಾಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ರೈಸ್ ಬಂದು ನಿಮಗೆ 98,000 ರೂಪಾಯಿ ಆಗುತ್ತಂತೆ ಆನ್ ರೋಡ್ ಪ್ರೈಸು. ಅಂದರೆ ನಿಮಗೆ ಇದನ್ನು ಗಾಡಿ ರಿಜಿಸ್ಟ್ರೇಷನ್ ಮಾಡಿ ನಂಬರ್ ಪ್ಲೇಟ್ ಹಾಕಿ ರೆಡಿ ಮಾಡಿ ನಿಮ್ಮ ಕೈಗೆ ಸಿಗೋದು 98,000 ರೂಪಾಯಿ ಆಗುತ್ತಂತೆ. ಅಂದರೆ 110ರಿಂದ 120 ಕಿಲೋಮೀಟರ್ ರೇಂಜ್ ಬರುತ್ತೆ. 98,000 ರೂಪಾಯಿ ಗಾಡಿ ಆಗುತ್ತೆ. ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ, ಅದಕ್ಕೆ ಕಾಲ್ ಮಾಡಿ. ಮತ್ತು ಇನ್ನೊಂದು ಶೋರೂಮ್ ಅಡ್ರೆಸ್ ಇದ್ದರೆ ಶೋರೂಮ್ ಅಡ್ರೆಸ್ಗೆ ಬಂದು ವಿಸಿಟ್ ಮಾಡಿ. ಗಾಡಿ ಚೆನ್ನಾಯಿತು, ಇಷ್ಟ ಆಯಿತು ಅಂದರೆ ಮಾತ್ರ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.